ಹಳ್ಳಿ ಅಂದ ತಕ್ಷಣ ಮೊದಲು ನೆನಪಿಗೆ ಬರುವಂಥದ್ದು ಪರಿಸರ, ಪಕ್ಷಿಗಳು, ನಮ್ಮ ತೋಟ, ಬಾವಿ, ಕೆರೆ, ನದಿಗಳು ಇವುಗಳು ನಮಗೆ ತುಂಬ ಇಷ್ಟ ಆಗುತ್ತೆ. ಅದರ ಜೊತೆಗೆ ನಮ್ಮ ದಿನನಿತ್ಯದ ಆಹಾರಗಳಿಗೆ ನಾವು ಮಣ್ಣಿನ ಪಾತ್ರೆಗಳನ್ನು ಬಳಸ್ತೀವಿ. ಅದು ಸಸ್ಯಾಹಾರಿ ಆದರೂ ಪರವಾಗಿಲ್ಲ, ಮಾಂಸಾಹಾರಿ ಮನುಷ್ಯರು ವ್ಯಕ್ತಿಗಳಾದರೂ ಕೂಡ ಪರವಾಗಿಲ್ಲ, ಅವರೆಲ್ಲ ಉಪಯೋಗಿಸ್ತಾ ಇದ್ದಿದ್ದು ಮಣ್ಣಿನ ಮಡಕೆಗಳನ್ನು. ನಮ್ಮ ಅಜ್ಜಿ, ಅವರಜ್ಜಿ ಎಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಮಣ್ಣಿನ ಮಡಿಕೆಗಳನ್ನು. ಅದು ತುಂಬ ಹೆಲ್ದಿ ಕೂಡ ಆಗಿತ್ತು. ಆದರೆ ಬರ್ತಾ ವಿಜ್ಞಾನ, ತಂತ್ರಜ್ಞಾನ ಎಲ್ಲ ಬದಲಾವಣೆ ಆಯಿತು. ಹಳ್ಳಿಲೂ ಕೂಡ ಮಡಿಕೆ ಕಣ್ಮರೆ ಆಯಿತು. ಆದರೆ ಈಗ ಫ್ಯಾಷನ್ ಯುಗ. ಜನರು ಕೆಟ್ಟದ್ದು ತಿಂದು ಅವರ ದೇಹನ ಬೊಜ್ಜಿನ ಕಾರ್ಖಾನೆಯಾಗಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಈಗ ಹೈಜಿನಿಕ್ ಬೇಕಾಗಿದೆ, ಬೇಗ ಸಾಯಬಾರ್ದು, ಸ್ವಲ್ಪ ದಿನ ಬದುಕಬೇಕು, ಅದು ಹೆಲ್ದಿಯಾಗಿ ಬದುಕಬೇಕು ಅನ್ನೋ ಆಸೆ ಚಿಗುರ್ಕೊಂಡಿದೆ. ಅದಕ್ಕಾಗಿಯೇ ನಮ್ಮ ಬೆಂಗಳೂರಿನಂತಹ ಮಹಾನಗರಗಳಲ್ಲೂ ಕೂಡ ಈಗ ಮಡಿಕೆ ವ್ಯಾಪಾರ ತುಂಬ ಜೋರಾಗಿ ನಡೀತಾ ಇದೆ. ಯಾರು ಕೂಡ ಸ್ಟೀಲ್ ಪಾತ್ರ ಬಳಸ್ತಾರೆ, ಆದರೆ ಅಷ್ಟೊಂದು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಣ್ಣಿನ ಮಡಿಕೆಗಳು ಕೇವಲ ಕೂಲರ್ ತರ ಬಳಸ್ಕೋಬಹುದು, ಅಂದ್ರೆ ಫ್ರಿಡ್ಜ್, ಬೇಸಿಗೆಗಾಲದಲ್ಲಿ ನೀರು ತಂಪಾಗಿಡಕ್ಕೆ ಬಳಸ್ಬೋದು. ಎಲ್ಲದಕ್ಕೂ ಆಗಲ್ಲ, ಕೆಲವೊಂದು ಮಾತ್ರ. ಮಣ್ಣಿನ ತವಾ, ಮಣ್ಣಿನ ಮಡಿಕೆ ಫಿಶ್ ಮಾಡಕ್ಕೆ ಅಥವಾ ಚಿಕನ್ ಮಾಡಕ್ಕೆ ಈ ಥರ ಎಲ್ಲ ಬಳಸ್ಬೋದು. ಆದರೆ ಊರಲ್ಲಿದ್ದಾಗ ಮಾತ್ರ ಒಲೆ, ಎಲ್ಲಿ ನೋಡಿದ್ರು ಮಡಿಕೆದೇ ಐಟಮ್ಗಳು. ಮನೆ ತುಂಬ ಮಡಿಕೆ ಐಟಮ್ಗಳು ಇರ್ತಾ ಇದ್ವು. ಸೌಟು, ಒಂದು ಸ್ಪೂನು, ಒಂದು ದೋಸೆ ತವಾ, ಒಂದು ಪ್ಲೇಟು, ಎಲ್ಲವೂ ಕೂಡ ಮಣ್ಣಿದೇ ಆಗಿರ್ತಾ ಇತ್ತು. ಅದು ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈ ಸ್ಟೀಲ್ಗಳೆಲ್ಲ ಫ್ಯಾಷನ್, ಬೇಗ ಕಪ್ಪಾಗೋದು, ಅದಕ್ಕೆ ಅಂಟಿನ ಜಿಡ್ಡು ಹಿಡಿಯುವಂಥದ್ದು, ಹಾಳಾಗೋದು ಸಾಮಾನು ಹಾಕಿದ್ರೆ. ಆದರೆ ನಮ್ಮ ಮಣ್ಣಿನ ಮಡಿಕೆಯಲ್ಲಿ ಆ ಥರ ಆಗ್ತಿರ್ಲಿಲ್ಲ. ಈಗ ಕೂಡ ಜನ ಸ್ವಲ್ಪ ಬದಲಾಗ್ತಾ ಇದ್ದಾರೆ. ಮಣ್ಣಿನ ಗಂಧವನ್ನ ಬಯಸಕ್ಕೆ ಇಷ್ಟಪಡ್ತಿದ್ದಾರೆ. ಹಾಗೆ ಅದೇ ಅಲ್ವಾ ಹೇಳೋದು, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ. ಹಳ್ಳಿ ವಾತಾವರಣ ವಾಪಸ್ ಬರಲೇಬೇಕು. ನಾವೆಷ್ಟೇ ಬೆಳೆದ್ರು, ನಾವೆಷ್ಟೇ ಸಿರಿವಂತರಾದ್ರೂ ಕೂಡ ನಮ್ಮ ಗಂಧನ, ನಮ್ಮ ಗಾಳಿನ ನಾವು ಬಿಟ್ಕೊಡಕ್ಕಾಗಲ್ಲ. ಜನ ಇವಾಗ ಫ್ರೆಶ್ ಏರ್ ಬೇಕು ಅಂತ ಹೋಗ್ತಾರೆ. ಆದ್ರೆ ಇಂತಹ ಮಹಾನಗರಗಳಲ್ಲಿ ಫ್ರೆಶ್ ಏರ್ ಎಲ್ಲಿ ಸಿಗುತ್ತೆ? ಫ್ರೆಶ್ ಫುಡ್ ಅಂತ ಹೋಗ್ತಾರೆ, ಎಲ್ಲಿ ಸಿಗುತ್ತೆ? ಅದೇ ಹಳ್ಳಿಗೆ ಬಂದರೆ, ಹಳ್ಳೀಲಿ ಮಡಿಕೆಗಳಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೆಲವರಿಗಂತೂ ಮಡಿಕೆ ಅಂದರೆ ಏನಂತಲೇ ಗೊತ್ತಿರಲ್ಲ. ಮಣ್ಣಿನ ಮಡಿಕೆ ಅಂದರೆ ಗೊತ್ತೇ ಇರಲ್ಲ ಈಗಿನ ಕಾಲದ ಮಕ್ಕಳಿಗೆ. ಆದರೆ ಆಗಿನ ಕಾಲದ ಮಕ್ಕಳಿಗೆ ಅದ್ರ ಜೊತೆಗೇನೆ ಹುಟ್ಟಿ ಬೆಳೆದಿರ್ತಾರೆ. ಹಾಗೇನೆ ಓಲ್ಡ್ ಇಸ್ ಗೋಲ್ಡ್. ಹಳೆ ಕಾಲ ಮತ್ತೆ ಬರಲೇಬೇಕು. ಮತ್ತೆ ಎಲ್ಲರ ಮನೆಯಲ್ಲೂ ಮಡಿಕೆನೇ ರಾರಾಜಿಸ್ತಾ ಇರಬೇಕು. ಹಾಗಾಗೋ ಕಾಲ ಅತಿ ಶೀಘ್ರವಾಗಿ ಬರಲಿ ಅನ್ನೋದೇ ನಮ್ಮ ಆಶಯ. ಈಗ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬೀದಿಯಲ್ಲಿ ಮಡಿಕೆ ಸೇಲ್ ನಡೀತಾ ಇದೆ. ಜನ ಹೇಗೆ ಪರ್ಚೇಸ್ ಮಾಡ್ತಿದ್ದಾರೆ ನೋಡಿ. ಅವರಿಗೂ ಗೊತ್ತಾಗಿದೆ ಈ ಮಡಿಕೆಯ ವ್ಯಾಲ್ಯೂ ಏನು ಅಂತ.